ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 ಇದು ಕೊನೆಯ ವಾರದ ಕಿಚ್ಚನ ಪಂಚಾಯಿತಿ. ಈ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಮುಖ್ಯವಾಗಿ ಯಾರಿಗೆಲ್ಲ ಕ್ಲಾಸ್ ಇರುತ್ತಂತ ಆಲ್ರೆಡಿ ವಿನ್ನಿಂಗ್ ಆಗೋ ಟೈಮು ಇದು ಕೊನೆಯ ಎಲಿಮಿನೇಷನ್ ವೀಕ್ ಆಗಿರುತ್ತೆ. ಇನ್ಮೇಲೆ ಟಾಪ್ 5 ಹೋಗಿ ಓಟ್ ಕೇಳ್ಕೊಂತಾರೆ, ಇರೋ 5 ಜನನ ಇಲ್ಲ 6 ಜನನ ಅಂತ. ಈ ಟೈಮಲ್ಲಿ ಈ ಕಿಚ್ಚನ ಪಂಚಾಯಿತಿಯಲ್ಲಿ ವಾರದ ಕಥೆಯಲ್ಲಿ ಏನಾದ್ರೂ ಕ್ಲಾಸ್ ಇರುತ್ತಾ ಅಂತ ಹೇಳೋದಾದ್ರೆ ಖಂಡಿತವಾಗ್ಲೂ ಕ್ಲಾಸ್ ಇದ್ದೇ ಇರುತ್ತೆ. ಅದು ಕೊನೆ ವಾರ ಆಗಿರ್ಲಿ, ಮಿಡ್ ವೀಕ್ ಆಗಿರ್ಲಿ, ಫಸ್ಟ್ ವೀಕ್ ಆಗಿರ್ಲಿ, ಕಿಚ್ಚ ಸರ್ ಪಂಚಾಯಿತಿಯಲ್ಲಿ ಅಂದ್ರೆ ಕ್ಲಾಸ್ ಇದ್ದೇ ಇರುತ್ತೆ. ಮತ್ತೆ ಯಾರು ಕ್ಲಾಸ್ ತಗೊಂಡ್ರ ಅಂತ ಹೇಳೋದಾದ್ರೆ ಖಂಡಿತವಾಗ್ಲೂ ಇಲ್ಲಿ ಮೇನ್ ಆಗಿ ಉಸ್ತುವಾರಿ ಹನುಮಂತ್ ಅವರಿಗೆ ಮತ್ತೆ ರಾಂಗ್ ಆಟ ಆಗಿರೋ ನಮ್ಮ ಧನರಾಜ್ ಅವರಿಗೆ. ಯಾಕಂದ್ರೆ ಧನರಾಜ್ ಅವ್ರ ವ್ಯಕ್ತಿತ್ವಕ್ಕೆ ಇವರು ಅಂದ್ರೆ ವ್ಯಕ್ತಿತ್ವನ ಆ ಕಡೆನೂ ಅಲ್ಲ ಈ ಕಡೆನೂ ಅಲ್ಲ, ತುಂಬಾ ಆನೆಸ್ಟ್ ಆಗಿರ್ತಾರೆ. ಯಾವ್ದೇ ಗೇಮ್ ಅಲ್ಲಿ ಆಗಿರ್ಬೋದು, ಮಾತಲ್ಲಾಗಿರ್ಬೋದು, ವ್ಯಕ್ತಿತ್ವದಲ್ಲಾಗಿರ್ಬೋದು ಅಂತ ಕಿಚ್ಚ ಸರ್ ಇದೇ ಕಾರಣಕ್ಕೆ ಕಿಚ್ಚ ಚಪ್ಪಾಳೆ ಕೊಟ್ಟಿದ್ರು. ಆದ್ರೆ ಈ ವಾರ ಧನರಾಜ್ ಅವ್ರು ಏನ್ ಮಾಡಿದ್ರೆ ಅಂದ್ರೆ ಅದೇನೆ ಒಂದು ಫೇಕ್ ಗೇಮ್ ಅಂದ್ರೆ ಒಂದು ಐಡೆಂಟಿಟಿ ಒಂದು ಮಿರರ್ ಅಲ್ಲಿ ತಗೊಂಡು ನೋಡ್ಕೊಂಡು ಗೇಮ್ ಆಡ್ತಾ ಇದ್ರು. ಅದನ್ನ ಹೈಲೈಟ್ ಆಗಿ ಬಿಗ್ ಬಾಸ್ ಅವ್ರು ಎಕ್ಸ್ಪೋಸ್ ಮಾಡ್ತಾರೆ. ಮತ್ತೆ ಅಷ್ಟೊಂದು ಎಕ್ಸ್ಪೋಸ್ ಮಾಡಿದ್ಮೇಲೆ ಇದ್ರ ಬಗ್ಗೆ ಮಾತಾಡದೇ ಇರ್ತಾರ? ಖಂಡಿತವಾಗ್ಲೂ ಮಾತಾಡ್ತಾರೆ. ಧನರಾಜ್ ಅವ್ರಿಗೆ ಅದೇ ಹೇಳ್ತಾರೆ, ನೀವು ಕೊನೆ ಟೈಮಲ್ಲಿ ಕೊನೆ ವಾರದಲ್ಲಿ ಆನೆಸ್ಟಿಗೆ ಒಂದು ಹೆಸರು ಧನರಾಜ್ ಅಂತ ಏನಾದ್ರೂ ಇತ್ತು, ಆ ಹೆಸರನ್ನ ಹಾಳು ಮಾಡ್ಕೊಂಡ್ರಿ ಧನರಾಜ್ ಅವರೇ. ನೀವು ಅಲ್ಲಿ ಇರೋದು ಮಿರರ್ ಎಲ್ಲ ಇರ್ತವೆ, ಬಟ್ ನಿಮ್ಮ ವ್ಯಕ್ತಿತ್ವ ಎಲ್ಲಿಗೆ ಹೋಯ್ತು, ನಿಮ್ಮ ಆನೆಸ್ಟಿ ಎಲ್ಲಿಗೆ ಹೋಯ್ತು? ನೀವು ಕರೆಕ್ಟ್ ಆಗಿ ಆಟ ಆಡ್ಬೇಕಾಗಿತ್ತು. ಕಾಣುತ್ತನ್ನ ತಕ್ಷಣ ನೋಡಿದ್ರೆ ನೀವು ನೋಡೋರ ಜನ ಕಣ್ಣಿಗೆ ಯಾವ ರೀತಿ ಕಾಣ್ತೀರ ಅಂತ ಹೇಳಿ ಕಿಚ್ಚ ಸಾರು ಪ್ರಶ್ನೆ ಮಾಡಿ ಸ್ವಲ್ಪ ಕ್ಲಾಸೇ ತಗೊಂಡಿದ್ರ ಅಂತ ಹೇಳ್ಬೋದು. ಕೊನೆ ವಾರ ಆಗಿರುವ ಕಾರಣ ಸ್ವಲ್ಪ ಕಡಿಮೆನೆ ಇರುತ್ತೆ ಅಂತ ಹೇಳ್ತೀನಿ. ಇನ್ನು ಖಂಡಿತವಾಗ್ಲೂ ಹನುಮಂತ್ ಅವ್ರ ಬಗ್ಗೆ ಮಾತಾಡ್ಲೇಬೇಕು. ಉಸ್ತುವಾರಿ ಅಂತ ಬಂದಾಗ ಒಂದಲ್ಲ ಎರಡಲ್ಲ 3-4 ಉಸ್ತುವಾರಿ ಸ್ವಲ್ಪ ರಾಂಗ್ ಆಗಿದೆ. ಅದೇ ಒಂದು ಮಿರರ್ ಆಗಿರ್ಬೋದು, ಇನ್ನೊಂದು ಗ್ಲಾಸ್ ಜೋಡ್ಸೋ ಟಾಸ್ಕ್ ಆಗಿರ್ಬೋದು, ಫಜಲ್ ಟಾಸ್ಕ್ ಆಗಿರ್ಬೋದು, ಕೆಲವು ಎಲ್ಲ ಇವೆ. ಅದಾದ್ಮೇಲೆ ತ್ರಿವಿಕ್ರಮ್ ಅವ್ರಿಗೆ ರೀಮ್ಯಾಚ್ ಆಡ್ತಾರಲ್ಲ ಅದು ಆಗಿರ್ಬೋದು. ಉಸ್ತುವಾರಿಗಳಂತ ಬಂದಾಗ ಲಾಸ್ಟ್ ಟೈಮ್ ರಜತ್ ಅವ್ರಿಗೆ ಯಾವ ರೀತಿಯಾದ ಕ್ಲಾಸ್ ಇತ್ತು, ಈ ಸಲ ಕೂಡ ಅದೇ ರೀತಿಯಾಗಿ ಹನುಮಂತ್ ಅವರಿಗೆ ಸ್ವಲ್ಪ ಕ್ಲಾಸನೇ ಇದೆ ಅಂತ ಹೇಳ್ಬೋದು. ಸ್ವಲ್ಪನೇ ಅಲ್ಲ, ಸಖತ್ತಾಗಿ ರೋಸ್ಟ್ ಮಾಡಿದಾರೆ ಅಂತ ಕಿಚ್ಚ ಸರ್ ಹೇಳ್ಬೋದು. ಯಾಕಂದ್ರೆ ಹನುಮಂತ್ ಅವ್ರಿಗೆ ಉಸ್ತುವಾರಿ ಕೊಟ್ಟಾಗ ನೀವೇನ್ ಮಾಡ್ತಾ ಇದ್ರಿ, ಉಸ್ತುವಾರಿ ಆದಾಗ ಎಲ್ಲ ಗಮನಿಸಬೇಕಂತ ಹೇಳ್ತಾರೆ ಕಿಚ್ಚ ಸರ್. ಆಲ್ರೆಡಿ ಎಪಿಸೋಡ್ ಎಲ್ಲ ಹನುಮಂತ್ ಅವರು ಒಪ್ಕೊಂಡಿದ್ದಾರೆ ಅಂತ ತಪ್ಪು ಮಾಡಿದೆ ಅಂತ ಹೇಳಿ ಇದೇ ಕಾರಣಕ್ಕೆ ಕಿಚ್ಚ ಸರ್ ಕೂಡ ದೋಸ್ತಗಳಿಗೆ ಇಬ್ಬರಿಗೂ ಧನರಾಜ್ಗೂ ಮತ್ತು ನಮ್ಮ ಹನುಮಂತ್ ಅವರಿಗೆ ಈ ವಾರದ ಕಥೆಯಲ್ಲಿ ಪಂಚಾಯಿತಿಯಲ್ಲಿ ಕ್ಲಾಸ್ ತಗೊಂಡಿದೆ ಅಂತ ಹೇಳಿ ಅಪ್ಡೇಟ್ ಇದೆ. ನೋಡೋಣ ಯಾವ ರೀತಿ ಎಲ್ಲ ಇರುತ್ತೆ ಅಂತ ಹೇಳಿ. ಈ ವಾರದ ಕತೆ ಸ್ವಲ್ಪ ಹೈಲೈಟ್ ಆಗಿ ಆಗಿರುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಕೊನೆ ಒಂದು ಕಿಚ್ಚನ ಪಂಚಾಯತ್ ಆಗಿರುವ ಕಾರಣ. ಮತ್ತೆ ಇವರೊಬ್ಬರಿಗೆ ಕ್ಲಾಸ್ ತಗೊಳೋದಕ್ಕೆ ಏನನ್ಸುತ್ತೆ ಕಮೆಂಟ್ ಮಾಡಿ. ಮುಖ್ಯವಾಗಿ ಈ ಟೈಮ್ ಅಲ್ಲಿ ಹನುಮಂತ್ ಅವ್ರಿಗೆ ಏನಾದ್ರು ಅಚ್ಚೆ ಕ್ಲಾಸ್ ತಗೊಂಡ್ರೆ ಸಿಂಪತಿ ತುಂಬಾ ವರ್ಕೌಟ್ ಆಗುತ್ತೆ. ನೋಡೋಣ ಯಾವ ರೀತಿ ಪಂಚಾಯತಿ ಇರುತ್ತಂತ. ಆದ ಕಾರಣ ಸುಮ್ಮನೆ ಟಚ್ ಮಾಡಿ ಬಿಡ್ತಾರೆ ಅಂತ ಅನ್ಕೊಂಡಿದೀನಿ. ನೋಡೋಣ ಯಾವ ರೀತಿ ಇರುತ್ತಂತ. ಮತ್ತೆ ಇಂಥ ಅಪ್ಡೇಟ್ಗಳು ಬೇಗ ಸಿಗ್ಬೇಕಂದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ